ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಬಾಡಿ ಹೀಟ್ ಆಗದೆ ಇರೋ ಥರ ಕೆಲವೊಂದು ಯೋಗಾಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಗೆಯಲ್ಲಿ ದೇಹವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತದೆ. ಉರಿಯೂತ, ಕಿರಿಕಿರಿ ಮತ್ತು ಆಮ್ಲೀಯತೆಯ ಮಟ್ಟಗಳಂತಹ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ. ಇದು ಬಿಸಿ ಹವಾಮಾನ, ಮಸಾಲೆಯುಕ್ತ ಆಹಾರ, ಒತ್ತಡ, ಹಾರ್ಮೋನ್ಗಳ ಬದಲಾವಣೆಗಳು, ನಿರ್ಜಲೀಕರಣ ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಯೋಗಾಭ್ಯಾಸಗಳು ವಿಶೇಷವಾಗಿ ಉಸಿರಾಟದ ನಿಯಂತ್ರಣ ಮತ್ತು ವಿಶ್ರಾಂತಿಯ ಮೇಲೆ ಕೇಂದ್ರೀಕರಿಸಿದ ಭಂಗಿಗಳು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ, ಆ ಮೂಲಕ ಆಂತರಿಕ ಶಾಖವನ್ನು ಕಡಿಮೆ ಮಾಡುತ್ತದೆ. ಶೀತಲಿ ಮತ್ತು ಶೀತಕರಿ ಪ್ರಾಣಾಯಾಮದಂತಹ ತಂಪಾಗಿಸುವ ಉಸಿರಾಟದ ತಂತ್ರಗಳು ದೇಹಕ್ಕೆ ತಂಪಾದ ಗಾಳಿಯನ್ನು ನಿರ್ದೇಶಿಸುವ ಮೂಲಕ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುವ ಮೂಲಕ ದೇಹದ ತಾಪವನ್ನು ಕಡಿಮೆ ಮಾಡುತ್ತದೆ. ಶವಾಸನ ಮತ್ತು ವಿಪರೀತಕರಣಿಯಂತಹ ಯೋಗ ಭಂಗಿಗಳು ದೇಹವನ್ನು ಆಳವಾಗಿ ವಿಶ್ರಾಂತಿ ಪಡೆಯಲು ಪ್ರೋತ್ಸಾಹಿಸುತ್ತವೆ, ಆಂತರಿಕ ಶಾಖದ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಕೆಲವು ಯೋಗ ಭಂಗಿಗಳು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತವೆ ಮತ್ತು ದೇಹದಿಂದ ಶಾಖವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಹಾಗಾದರೆ ಬೇಸಿಗೆಯಲ್ಲಿ ಯಾವೆಲ್ಲ ಯೋಗ ಭಂಗಿಗಳನ್ನು ಅಭ್ಯಾಸ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ವಿಪರೀತಕರಣಿ. ನಿಮ್ಮ ಕಾಲುಗಳನ್ನು ಗೋಡೆಗೆ ಮೇಲಕ್ಕೆ ಚಾಚಿ ನಿಮ್ಮ ಬೆನ್ನಿನ ಮೇಲೆ ಚಪ್ಪಟೆಯಾಗಿ ಮಲಗಿ. ನಿಮ್ಮ ತೋಳುಗಳನ್ನು ನಿಮ್ಮ ಬದಿಗಳಲ್ಲಿ ವಿಶ್ರಾಂತಿ ಭಂಗಿಯಲ್ಲಿ ಇರಿಸಿ. ಅಂಗೈಗಳನ್ನು ಮೇಲಕ್ಕೆ ಮುಖ ಮಾಡಿ ಆಳವಾಗಿ ಉಸಿರಾಡಿ ಮತ್ತು ಈ ಭಂಗಿಯನ್ನು 5 ರಿಂದ 10 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ಶೀತಕರಿ ಪ್ರಾಣಾಯಾಮ. ನಿಮ್ಮ ಬೆನ್ನು ಮೂಳೆಯನ್ನು ನೇರವಾಗಿ ಮತ್ತು ಆರಾಮವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ನಿಮ್ಮ ಹಲ್ಲುಗಳನ್ನು ಒಟ್ಟಿಗೆ ತಂದು ನಿಮ್ಮ ನಾಲಿಗೆಯನ್ನು ನಿಮ್ಮ ಬಾಯಿಯ ಮೇಲ್ಭಾಗದ ಮೇಲೆ ಇರಿಸಿ. ಮೃದುವಾದ ಹೀಸಿಂಗ್ ಶಬ್ದವನ್ನು ಮಾಡಲು ನಿಮ್ಮ ಹಲ್ಲುಗಳ ಮೂಲಕ ಮೃದುವಾಗಿ ಉಸಿರೆಳೆದುಕೊಳ್ಳಿ. ನಿಮ್ಮ ಬಾಯಿಯನ್ನು ಮುಚ್ಚಿ ಮತ್ತು ನಿಮ್ಮ ಮೂಗಿನ ಮೂಲಕ ಗಾಳಿಯನ್ನು ಬಿಡಿ. ಇದನ್ನು 5 ರಿಂದ 10 ನಿಮಿಷಗಳ ಕಾಲ ಪುನರಾವರ್ತಿಸಿ. ಮರ್ಜರಿಯಾಸನ ಅಥವಾ ಬಿಟಿಲಾಸನ. ನಿಮ್ಮ ಕೈಗಳು ಮತ್ತು ಮೊಣಕಾಲುಗಳ ಮೇಲೆ ಪ್ರಾರಂಭಿಸಿ. ನಿಮ್ಮ ಮಣಿಕಟ್ಟುಗಳು ನಿಮ್ಮ ಭುಜಗಳೊಂದಿಗೆ ಹೊಂದಿಕೆಯಾಗಿವೆಯೇ ಮತ್ತು ನಿಮ್ಮ ಮೊಣಕಾಲುಗಳು ನೇರವಾಗಿ ನಿಮ್ಮ ಸೊಂಟದ ಅಡಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಹೊಟ್ಟೆಯನ್ನು ಚಾಪೆಯ ಕಡೆಗೆ ಇಳಿಸುವಾಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಮ್ಮ ಬೆನ್ನು ಮೂಳೆಯನ್ನು ಚಾವಣಿಯ ಕಡೆಗೆ ಮಾಡುವಾಗ ಉಸಿರನ್ನು ಹೊರಹಾಕಿ. 1 ರಿಂದ 2 ನಿಮಿಷಗಳ ಕಾಲ ಈ ಭಂಗಿಯನ್ನು ಅಭ್ಯಾಸ ಮಾಡಿ. ಬಾಲಾಸನ. ನಿಮ್ಮ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳಬೇಕು. ಕಾಲಿನ ಹೆಬ್ಬೆರಳುಗಳು ಪರಸ್ಪರ ಸ್ಪರ್ಶಿಸಬೇಕು. ನಿಮ್ಮ ಹಿಮ್ಮಡಿಗಳ ಮೇಲೆ ಹಿಂದಕ್ಕೆ ಬಾಗಿ ಮತ್ತು ನಿಮ್ಮ ತೋಳುಗಳನ್ನು ಮುಂದಕ್ಕೆ ಚಾಚಿ. ನಿಮ್ಮ ಹಣೆಯನ್ನು ಚಾಪೆಯ ಮೇಲೆ ನಿಧಾನವಾಗಿರಿಸಿ. ವಿಶ್ರಾಂತಿ ಪಡೆಯಿರಿ. ಆಳವಾಗಿ ಉಸಿರಾಡಿ ಮತ್ತು ಈ ಭಂಗಿಯನ್ನು 1 ರಿಂದ 2 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ಶವಾಸನ. ನಿಮ್ಮ ಬೆನ್ನಿನ ಮೇಲೆ ಮಲಗಿ. ತೋಳುಗಳು ಮತ್ತು ಕಾಲುಗಳನ್ನು ಸ್ವಲ್ಪ ಅಗಲವಾಗಿರಿಸಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ನೀಡಿ ಮತ್ತು ನಿಧಾನವಾಗಿ ಆಳವಾದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಈ ಭಂಗಿಯಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಇರಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿ ನೀಡಿ. ಪ್ರತಿದಿನ ಈ ಯೋಗಾಭ್ಯಾಸಗಳನ್ನು ಮಾಡುವುದೇ ಆದರೆ ದೇಹದಲ್ಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.